ಸ್ಟೇಟ್ ಪಾಲಿಟಿಕ್ಸಿಗೆ ಸಂಬಂಧಿಸಿದ ಸುದ್ದಿ. ನಿನ್ನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಬ್ಬರು ಹಾವೇರಿಯಲ್ಲಿದ್ದರು. ಮೆಡಿಕಲ್ ಕಾಲೇಜಿನ ಉದ್ಘಾಟನೆ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು. ಇವತ್ತಿಬ್ಬರು ವಿಜಯಪುರದಲ್ಲಿದ್ದರು, ನಾಳೆ ಇಬ್ಬರು ಮಂಗಳೂರಲ್ಲಿರ್ತಾರೆ. ಒಟ್ಟೊಟ್ಟಿಗೆ ಸರ್ಕಾರಿ ಕಾರ್ಯಕ್ರಮಗಳು. ವಿಜಯಪುರದ ಸರ್ಕಾರಿ ಕಾರ್ಯಕ್ರಮ ಅದ್ದೂರಿ ಇತ್ತು ಇವತ್ತು. ಅದ್ದೂರಿ ಇನ್ ದ ಸೆನ್ಸ್ ಎಂತೆಂಥ ಘಟಾನುಘಟಿಗಳಿದ್ರಲ್ಲಿ. ನೋಡ್ರಿ ಅಲ್ಲಿ ಎಷ್ಟು ಶಿಲಾನ್ಯಾಸಗಳಾದವು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಬಸನಗೌಡ ಪಾಟೀಲ್ ಯತ್ನಾಳು, ಎಂ ಬಿ ಪಾಟೀಲು, ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಾನಂದ ಪಾಟೀಲು, ರಾಮಲಿಂಗಾರೆಡ್ಡಿ, ಎಚ್ ಸಿ ಮಹದೇವಪ್ಪ, ಡಾಕ್ಟರ್ ಸುಧಾಕರ್, ಇಷ್ಟು ಜನ ಇದ್ದರು ವೇದಿಕೆಯ ಮೇಲೆ. ಬಸನಗೌಡ ಪಾಟೀಲ್ ಯತ್ನಾಳರ ಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮ. ಇನ್ನು ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಸಾಕಷ್ಟು ಸಮಾರಂಭದ ಅಧ್ಯಕ್ಷರು ಮಾನ್ಯ ಶ್ರೀ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್. ವಿಜಯಪುರ ಬಸ್ ನಿಲ್ದಾಣಕ್ಕೆ ಕಿತ್ತೂರು ಚೆನ್ನಮ್ಮನ ಹೆಸರಿಟ್ಟು ಮೂರ್ತಿ ಅನಾವರಣ ಮಾಡಿದ್ರು. ಭೂತನಾಳ ಗ್ರಾಮದಲ್ಲಿ 10 ಕೋಟಿ ವೆಚ್ಚದಲ್ಲಿ ವೆಲೋಡ್ರೋಮ್ ಉದ್ಘಾಟನೆ ಎಲ್ಲ ಇತ್ತು. ಮತ್ತೆ ಬಿ ಜೆ ಪಿ ಶಾಸಕ ಅಂತಲೇ ಬರುತ್ತೆ. ಬಿ ಜೆ ಪಿಯಿಂದ ಉಚ್ಚಾಟನೆಗೊಂಡಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರು ಅಷ್ಟು ಜನ ಕಾಂಗ್ರೆಸ್ ಹಿರಿಯ ನಾಯಕರುಗಳ ಜೊತೆಗೆ ವೇದಿಕೆ ಹಂಚಿಕೊಂಡ್ರು. ವಿಜಯಪುರದ ಪಾಲಿಟಿಕ್ಸೇ ಒಂಥರ ಇಂಟ್ರೆಸ್ಟಿಂಗ್ ಇದೆ. ಯತ್ನಾಳರ ಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮ. ಅವರ ಅಭಿಮಾನಿಗಳು ಭಾಳ ಇದ್ದರು. ಯತ್ನಾಳರ ಹೆಸರು ಹೇಳಿದಾಗ ಒಂದು ಸಲ ಕೆಕ್ಕೆ ಹೊಡಿತಿದ್ರು. ಎಂ ಬಿ ಪಾಟೀಲ್ರು ಮಾತಾಡಿದ್ರು, ಯತ್ನಾಳರು ಮಾತಾಡಿದ್ರು. ಯತ್ನಾಳರೇನು ಡಿ ಕೆ ಶಿವಕುಮಾರ್ ಹೆಸರು ತಗೊಳ್ಳಿಲ್ಲ ಭಾಷಣದಲ್ಲಿ. ಉಳಿದವರೆಲ್ಲರದ್ದು ಹೆಸರು ತಗೊಂಡ್ರು ಅವರು. ಶಿವಾನಂದ ಪಾಟೀಲ್ರ ಹೆಸರು ತಗೊಳ್ಳಿಲ್ಲ ಅನಿಸುತ್ತೆ. ಇದೆ ಕಿತ್ತೂರು ಚೆನ್ನಮ್ಮನ ಮೂರ್ತಿಯ ಲೋಕಾರ್ಪಣೆ ಕಾರ್ಯಕ್ರಮ. ಎಲ್ಲರೂ ಇದೀಗ ಬಟ್ಟೆ ಸರಿಸುವುದರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಮಸ್ತ ಸಚಿವರೆಲ್ಲರೂ ಕಿತ್ತೂರು ನೀವೆಲ್ಲ ಕಣ್ಣಂಚಿನಲ್ಲಿ ತುಂಬಿಕೊಳ್ಳೋಣ. ಕಿತ್ತೂರು ರಾಣಿ ಚೆನ್ನಮ್ಮ ಪುತ್ಥಳಿ ಮಾನ್ಯರನ್ನ ಬಸನಗೌಡ ಪಾಟೀಲ್ ಯತ್ನಾಳರು ನಾನು ಸಿದ್ದರಾಮಯ್ಯ ಏಜೆಂಟ್ ಇಲ್ಲ, ಕೆಲವರು ಏಜೆಂಟ್ ಅಲ್ಲ, ನಾನು ಸಿದ್ದರಾಮಯ್ಯ ಏಜೆಂಟ್ ಅಂತ ಕೆಲವರು ಹೊಯ್ಕೊಳ್ತಾರೆ ಅಂದರು. ಹೊಯ್ಕೊಳ್ತಾರೆ. ಕೆರೆ ತುಂಬಿದಾಗ ನಾನು ಅವರಿಗೆ ಧನ್ಯವಾದ ಅಂತ ಹೇಳಿದ್ದೆ. ಪುಗ್ಸಟ್ಟೆ ಹೊಗಳೋದಕ್ಕೆ ಏನಾಗುತ್ತೆ ಅಂದರು. ಪುಗ್ಸಟ್ಟೆ ಹೊಗಳೋದಕ್ಕೆ ಏನಾಗುತ್ತೆ, ಅದಕ್ಕೆ ದುಡ್ಡು ಬೇಕಾ ಅಂತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಯತ್ನಾಳು ಅಂದರು. ಜನ ಕೇಕೆ ಹೊಡೆದ್ರು. ಇಲ್ಲಿ ಯತ್ನಾಳ್ ಅಭಿಮಾನಿಗಳಿದ್ದೀರಿ ನೀವು, ನಮ್ಮ ಅಭಿಮಾನಿಗಳೇ ಅಂತೆಲ್ಲ ಸಿದ್ದರಾಮಯ್ಯನವರು ಅವರು ಮಾತಾಡಿದ್ರು. ಇನ್ನು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಹಾವೇರಿಯಲ್ಲಿ ಮಾತಾಡಿದ್ದು ನೋಡಿದ ಮೇಲೆ ಅವರ ಭಾಷಣವನ್ನು ಡಬಲ್ ಕಾನ್ಸಂಟ್ರೇಷನ್ನೊಂದಿಗೆ ಕೇಳಿಸಿಕೊಳ್ಳೋ ಹಾಗಾಗಿದೆ. ಸಿದ್ದರಾಮಯ್ಯನವರು ವೇದಿಕೆಯ ಮೇಲಿದ್ದಾಗ ಅವರು ಆಡುವ ಮಾತುಗಳು ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಹಿಂಟ್ ಕೊಡೋಂಗೇನಾದ್ರು ಇರ್ತಾವ ಅಂತ. ಈಗ ಇವತ್ತಿನ ಭಾಷಣ ನೋಡಿ ನೀವು, ಭಾಳ ಕಾವ್ಯಾತ್ಮಕವಾಗಿ ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಅವರು. ಕಾವ್ಯಾತ್ಮಕವಾಗಿ ಅವರ ಭಾಷಣದ ಕೆಲವು ವಾಕ್ಯಗಳನ್ನು ಹೇಳ್ತೀನಿ. ವಿಜಯಪುರ ಜಿಲ್ಲೆ ನಿಂಬೆಹಣ್ಣಿನ ನಾಡು. ನಿಂಬೆಗಿಂತ ಹುಳಿ ಇಲ್ಲ, ದುಂಬಿಗಿಂತ ಕಪ್ಪಿಲ್ಲ, ಶಂಭುವಿನಿಗಿಂತ ದೇವರಿಲ್ಲ, ನಂಬಿಕೆಗಿಂತ ಶ್ರೇಷ್ಠ ಗುಣ ಇಲ್ಲ. ಶ್ರೇಷ್ಠ ಹುಳಿ ಲಿಂಬೆ ಹುಳಿ. ಲಿಂಬೆ ಪೂಜೆಗೆ ದೃಷ್ಟಿ ತೆಗೆಯೋದಕ್ಕೆ ಉಪಯೋಗ ಆಗುತ್ತೆ. ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ. ಬುದ್ಧಿ ಇದ್ದರೆ ಯುದ್ಧ ಗೆಲ್ತಾರೆ, ಗುಣ ಇದ್ದರೆ ಹೃದಯ ಗೆಲ್ತಾರೆ, ತಾಳ್ಮೆ ಇದ್ದರೆ ಜಗತ್ತನ್ನೇ ಗೆಲ್ತಾರೆ. ಯಾವ ತಾಳ್ಮೆಯ ಬಗ್ಗೆ ಮಾತಾಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು ಅಂತ. ತಾಳ್ಮೆ ಇದ್ದರೆ ಜಗತ್ತನ್ನೇ ಗೆಲ್ತಾರೆ. ಕೇಳಿಸ್ಕೊಳ್ಳಿ ಮಾತಾಡಿದ್ದೊಂದು ಸಲ. ವಿಜಯಪುರ ನಗರದ ಶಾಸಕರಾದಂಥ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ಇವತ್ತೊಂದು ಐತಿಹಾಸಿಕ ದಿನ. ತಮ್ಗೆ ಗೊತ್ತಿದೆ, ಅನೇಕ ದಶಕಗಳ ಕಾಲ ಇವತ್ತು ಕೇಂದ್ರ ಬಸ್ ನಿಲ್ದಾಣ ಎದುರುಗಡೆ ಇವತ್ತು ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಸರ್ಕಲ್ಲು, ಅಲ್ಲಿ ಇವತ್ತು ದಿವಸ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ ಇವತ್ತು ದಿವಸ ವಿಜಯಪುರ ಜಿಲ್ಲಾ ಜನತೆ ಭಾಳಷ್ಟು ಆಸೆಯನ್ನು ಹೊಂದಿದ್ರು. ಯಾರು ಒಳ್ಳೆ ಕೆಲಸ ಮಾಡಿರ್ತಾರೆ ಅವ್ರಿಗೆ ಅಭಿನಂದನೆಯನ್ನು ಹೇಳಬೇಕಾಗಿದ್ದು ನನ್ನ ಧರ್ಮ. ನನ್ನ ಸಂಸ್ಕಾರ ಏನು ಕಲಿಸಿದೆ ಅಂದರೆ, ಇವತ್ತು ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದಾಗ ಸರ್ಕಾರದ ಕಾರ್ಯಕ್ರಮದಲ್ಲಿ ಅವರಿಗೆ ಅಭಿನಂದನೆಯನ್ನು ಗೌರವ ಕೊಡುವಂಥದ್ದು ನನ್ನ ಧರ್ಮ ಮತ್ತು ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ.
ಇದಕ್ಕಾಗಿ ಯಾರಿಗೂ ಅಂಜುವ ಅವಶ್ಯಕತೆ ನನಗಿಲ್ಲ. ಮತ್ತು ನಾನು ಸಿದ್ದರಾಮಯ್ಯನವರೇ ಏಜೆಂಟ್ ಅಲ್ಲ. ಕೆಲವೊಂದು ಮಂದಿ ಹೊಯ್ಕೋತಾರೆ ನನ್ನ ಮ್ಯಾಗ ಸಿದ್ದರಾಮಯ್ಯ ಏಜೆಂಟ್ ಅಂತ. ನಾ ಎಂದೂ ಅವ್ರ ಬಳಿ ಹೋಗಿಲ್ಲ ಮುಖ್ಯಮಂತ್ರಿಗಳ ಬಳಿ. ಆದ್ರೆ ಅವ್ರು ಒಳ್ಳೇದು ಮಾಡಿದಾಗ ಅವಾಗ ಕೆರೆ ತುಂಬ ಕಾರ್ಯಕ್ರಮ ಮಾಡಿದ್ರು. ಅವಾಗೂ ನಿಮ್ಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ನಾನು ಸಲ್ಲಿಸಿದ್ದೇನೆ. ಇವತ್ತಿಗೂ ಒಳ್ಳೆ ರಾಯಣ್ಣ ಭೂಮಿನೂ ಬಿಜಾಪುರದೇ ಅನ್ನುವಂಥದ್ದು ನಾವು ಎಂದು ನೆನಪಾರ್ಲಿಕ್ಕೆ ಸಾಧ್ಯ ಇಲ್ಲ. ನಿಂಬೆ ನಾಡಿಗೆ ನನ್ನನ್ನು ಕರೆಸಿದ್ದೀರಿ. ನಿಂಬೆಗಿಂ ಉಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ್ನ ಅಧಿಕ ದೇವರಿಲ್ಲ, ನಂಬಿಕೆಗಿಲ್ಲ ದೊಡ್ಡ ಗುಣ ಇಲ್ಲ ಅಂತ. ಅಂದ್ರೆ ಎಲ್ಲಾ ಉಳಿಗಳಕ್ಕಿನ್ನ ಶ್ರೇಷ್ಠವಾದಂತ ಉಳಿ. ಎಲ್ಲದಕ್ಕೂ ಕೂಡ ಒಂದ್ ಕಡೆ ರುಚಿಗೆ, ಒಂದ್ ಕಡೆ ಪೂಜೆಗೆ, ಇನ್ನೊಂದ್ ಕಡೆ ದೃಷ್ಟಿ ತೆಗಿಲಿಕ್ಕೆ, ಎಲ್ಲದಕ್ಕೂ ಕೂಡ ನಾವು ಈ ನಿಂಬೆಹಣ್ಣನ್ನ ಉಪಯೋಗಿಸ್ತೇವೆ. ಶ್ರೇಷ್ಠವಾದಂತ ಉಳಿ ಆ ನಿಂಬೆಹಣ್ಣಲ್ಲಿ ಇರ್ತದಂತೆ. ಎಲ್ಲಾ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ ಅಂತೆ. ಬುದ್ಧಿ ಇದ್ದವರು ಇದನ್ನ ಯುದ್ಧವನ್ನ ಗೆಲ್ತಾರೆ, ಗುಣ ಇದ್ದವರು ಹೃದಯನ್ನ ಗೆಲ್ತಾರೆ. ಆದರೆ ಹೃದಯ ಆದರೆ ತಾಳ್ಮೆ ಇದ್ದವರು ಜಗತ್ತನ್ನೇ ಗೆಲ್ತಾರೆ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಎಲೆಕ್ಷನ್ ಟೈಮಲ್ಲೂ ನಾನು ಕೆಲವು ಕ್ಷೇತ್ರಗಳಿಗೆ ನಾನು ಬಂದಿದ್ದೆ. ಇಲ್ಲಿ ಬಂದಾಗ ಒಂದು ಮಾತು ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಒಂದು ಮಾತನ್ನ ಹೇಳಿದ್ದೆ ನಾನು. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದದ್ಕೆ ಇವತ್ತು ಇಂಥ ದೊಡ್ಡ ಐತಿಹಾಸ ಪುಟಕ್ಕೆ ಸೇರಂತ ಕಾಮಗಾರಿಗಳನ್ನ ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಬಸವನಗೌಡ ಯತ್ನಾಳ್ ಅವರು, ಅವ್ರ ಕ್ಷೇತ್ರ ಅನ್ನೋದು ಗೊತ್ತು ಇದು ನನಗೆ. ಅದರಿಂದ ಅವರ ಅಭಿಮಾನಿಗಳಿದ್ದಾರೆ. ನೀವು ನಮ್ಮ ಅಭಿಮಾನಿಗಳು ಕೂಡ. ಎಲ್ಲರ ಆಶೀರ್ವಾದದಿಂದಲೇ 136 ಸ್ಥಾನಗಳನ್ನ ಕಳೆದ ಚುನಾವಣೆಯಲ್ಲಿ ಗೆದ್ದದ್ದು. ಅದರಿಂದಲೇ ನಾವು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಯಿತು. 136 ಸ್ಥಾನಗಳನ್ನು ಗೆಲ್ಲಬೇಕಾದ್ರೆ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ. ಬಸವನಗೌಡ ಯತ್ನಾಳ್ ಅವರು ಅನೇಕ ವಿಚಾರಗಳನ್ನ, ಅನೇಕ ಒತ್ತಾಯಗಳನ್ನ ಮಾಡಿದ್ದಾರೆ. ಅವುಗಳಲ್ಲಿ ಬಹಳ ಮುಖ್ಯವಾದದ್ದು ಮೇಲ್ಸೇತುವೆ. ಇಲ್ಲಿ ಸಂತ ಕನಕದಾಸ ಸರ್ಕಲ್ನಿಂದ ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಶಿವಾಜಿ ಮಹಾರಾಜರ ಸರ್ಕಲ್ವರೆಗೆ ಅದನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯತ್ನಾಳರು ಬಂದು ಬೇರೆ ಬೇರೆ ಶಿವಾಜಿ ಸರ್ಕಲ್ಲು, ಕನಕದಾಸ ಸರ್ಕಲ್ ಎಲ್ಲ ಆಗಬೇಕು ಅಂದರು. ಮುಖ್ಯಮಂತ್ರಿಗಳು ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದು ಆ್ಯಕ್ಚುಲಿ ಫ್ಲೈಓವರ್ಗೆ 160 ಕೋಟಿ ರೂಪಾಯಿದೇನೋ ಪ್ರಪೋಸಲ್ ಕೊಟ್ಟಿದ್ದಾರೆ ಯತ್ನಾಳರು. ಆ ಫ್ಲೈಓವರ್ ಮಾಡಿಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಆದಾಗ ಹೇಳ್ತೀವಿ. ಬಟ್ ನನಗೆ ಇಲ್ಲಿ ಸ್ಪೆಷಲಾಗಿ ಮೆನ್ಷನ್ ಆಗಬೇಕಾಗಿದ್ದು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.